ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ 10ನೇ ತರಗತಿಯ ಅಧ್ಯಾಯವಾಗಿರ್ತಕ್ಕಂಥ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಪ್ರಸ್ತುತ ಪಾಠದಲ್ಲಿ ಭಾಗ 2ರಲ್ಲಿ ನಾವು ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸುವ ಪದ್ಧತಿ, ಕೆಲವು ಕಾರ್ಬನ್ ಸಂಯುಕ್ತಗಳ ಗುಣಗಳಾದ ದಹನ ಕ್ರಿಯೆ, ಉತ್ಕರ್ಷಣೆ, ಸಂಕಲನ ಕ್ರಿಯೆ ಹಾಗೂ ಆದೇಶನ ಕ್ರಿಯೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಹಾಗೆ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳಾದ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲದ ಗುಣಗಳು ಮತ್ತು ಅವುಗಳ ಉಪಯೋಗಗಳು ಬಗ್ಗೆ ಸವಿಸ್ತಾರವಾಗಿ ಇಂದಿನ ತರಗತಿಯಲ್ಲಿ ಅಂದರೆ ಭಾಗ 2ರಲ್ಲಿ ತಿಳಿದುಕೊಂಡಿದ್ವಿ ವಿದ್ಯಾರ್ಥಿಗಳು. ಇಂದಿನ ತರಗತಿಯಲ್ಲಿ ನಾವು ಸಾಬೂನುಗಳು ಮತ್ತು ಇಂದಿನ ತರಗತಿಯಲ್ಲಿ ನಾವು ಕಲಿಯಬೇಕಾಗಿರುವ ಕಲಿಕಾಂಶಗಳೆಂದರೆ ಸಾಬೂನುಗಳು, ಆ ಸಾಬೂನುಗಳು ಹೇಗೆ ಸ್ವಚ್ಛಗೊಳಿಸ್ತವೆ ಹಾಗೂ ಮಾರ್ಜಕಗಳು, ಸಾಬೂನು ಮತ್ತು ಮಾರ್ಜಕಗಳಿಗೆ ಇರತಕ್ಕಂಥ ವ್ಯತ್ಯಾಸಗಳನ್ನು ಇಂದಿನ ತರಗತಿಯಲ್ಲಿ ಕಲಿಯಬೇಕಾಗಿರುವ ಕಲಿಕಾಂಶಗಳಾಗಿವೆ ಮಕ್ಕಳೇ. ಅದೇ ರೀತಿ ಈ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪ್ರಸ್ತುತ ಪಾಠಕ್ಕೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಕುರಿತು ಈ ತರಗತಿಯಲ್ಲಿ ಚರ್ಚಿಸೋಣ ವಿದ್ಯಾರ್ಥಿಗಳು. ಮೊದಲಿಗೆ ಸಾಬೂನುಗಳು. ಕಳೆದ ತರಗತಿಯಲ್ಲಿ ನಾವು ಇದರ ಕುರಿತು ಚರ್ಚಿಸಿದ್ದೆವು ಮಕ್ಕಳೇ. ಈಗ ಎಸ್ಟರ್ಗಳು ಯಾವ ರೀತಿ ಒಂದು ಎಥನೋಯಿಕ್ ಆಮ್ಲದ ಕ್ರಿಯೆಯಲ್ಲಿ ಗುಣಗಳಲ್ಲಿ ಎಸ್ಟರೀಕರಣ ಉಂಟಾಗುತ್ತೆ. ಆ ಎಸ್ಟರ್ಗಳನ್ನು ಪುನಃ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳು ಸೋಡಿಯಂ ಆಗಿ ಬದಲಾವಣೆ ಆಗ್ತವೆ. ಈ ಕ್ರಿಯೆಯು ಈ ಒಂದು ಎಸ್ಟರ್ಗಳನ್ನು ನಾವು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ಪುನಃ ಎಸ್ಟರ್ಗಳು ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತವೆ. ಈ ಕ್ರಿಯೆಯನ್ನು ಸಾಬೂನು ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡೋದ್ರಿಂದ ಇದಕ್ಕೆ ನಾವು ಸಾಬೂನೀಕರಣ ಅಂತ ಕರೆದಿದ್ವಿ. ಆ ಒಂದು ಸಾಬೂನುಗಳು ಆ ಒಂದು ಎಸ್ಟರ್ಗಳ ಒಂದು ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿದಾಗ ನಮಗೆ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬಿಡುಗಡೆ ಆಗ್ತವೆ. ಅವನ್ನ ನಾವು ಸಾಬೂನು ಅಂತ ಕರಿತೀವಿ. ಸಾಬೂನುಗಳು ಅಂದರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣವನ್ನೇ ನಾವು ಸಾಬೂನುಗಳು ಅಂತ ಕರಿತೀವಿ. ಇದನ್ನು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ಇಲ್ಲಿ ಒಂದು ಚಟುವಟಿಕೆಯನ್ನು ಗಮನಿಸಿದಾಗ ನಾವು 2 ಪ್ರನಾಳಗಳನ್ನು ತೆಗೆದುಕೊಂಡು 2 ಪ್ರನಾಳಗಳಲ್ಲಿ 10 ml ನೀರನ್ನು ತೆಗೆದುಕೊಳ್ಳಬೇಕು. 2 ಪ್ರನಾಳಗಳಿಗೆ ಒಂದೊಂದು ಹನಿ ಅಡುಗೆ ಎಣ್ಣೆ, ಶೇಂಗಾ ಎಣ್ಣೆ, ಯಾವುದಾದ್ರೂ ಒಂದು ಕೊಬ್ಬರಿ ಎಣ್ಣೆ, ಈ ಥರ ಎಣ್ಣೆಯನ್ನು ಸೇರಿಸಿ ಪ್ರನಾಳಗಳನ್ನು ಎ ಮತ್ತು ಬಿ ಅಂತ ಗುರುತಿಸಬೇಕು. ಪ್ರನಾಳ ಬಿಗೆ ಕೆಲವು ಹನಿ ಸಾಬೂನಿನ ದ್ರಾವಣವನ್ನು, ಪ್ರನಾಳ ಬಿಗೆ ಮಾತ್ರ ಕೆಲವು ಹನಿ ಸಾಬೂನಿನ ದ್ರಾವಣವನ್ನು ಸೇರಿಸಬೇಕು. ಈಗ 2 ಪ್ರನಾಳಗಳನ್ನು ಒಂದೇ ಕಾಲಾವಧಿಯವರೆಗೆ ಜೋರಾಗಿ ಕುಲುಕಿ 2 ಪ್ರನಾಳಗಳ ಕುಲುಕುವಿಕೆಯನ್ನು ನಿಲ್ಲಿಸಿದ ತಕ್ಷಣವೇ ಎಣ್ಣೆ ಮತ್ತು ನೀರು ಬೇರೆ ಬೇರೆ ಪದರಗಳಾಗಿ ಕಂಡುಬರುವುದನ್ನು ನಾವು ನೋಡ್ತೀವಿ. ಪ್ರನಾಳಗಳನ್ನು ಅಲುಗಾಡದಂತೆ ಸ್ವಲ್ಪ ಕಾಲ ಹಾಗೇ ಬಿಡಿ. ವೀಕ್ಷಿಸಿ, ಎಣ್ಣೆಯ ಪದರವೇನಾದರೂ ಪ್ರತ್ಯೇಕಗೊಂಡಿದೆ. ಯಾವ ಪ್ರನಾಳದಲ್ಲಿ ಈ ಪ್ರಕ್ರಿಯೆ ಮೊದಲು ಕಂಡುಬಂದಿದೆ? ಈ ಬಿ ಪ್ರನಾಳದಲ್ಲಿ ಈ ಪ್ರಕ್ರಿಯೆ ಕಂಡುಬರುತ್ತೆ. ಇಲ್ಲಿ ಹೆಚ್ಚಿನ ಕೊಳೆಯು ತೈಲಯುಕ್ತ ಸ್ವಭಾವದಿಂದ ಕೂಡಿರುತ್ತದೆ ಮತ್ತು ನಿಮಗೆ ತಿಳಿದಿರುವಂತೆ ಎಣ್ಣೆಯು ನೀರಿನಲ್ಲಿ ವಿಲೀನ ಆಗೋದಿಲ್ಲ. ಎಣ್ಣೆ ಯಾವಾಗಲೂ ನೀರಿನೊಂದಿಗೆ ವಿಲೀನ ಆಗೋದಿಲ್ಲ. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಆಗಲೇ ಹೇಳಿದಂತೆ ವಿದ್ಯಾರ್ಥಿಗಳೇ, ಸಾಬೂನಿನ ಅಣುಗಳು ಅಂತಂದರೆ
ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳು. ಇಲ್ಲಿ ಒಂದು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅದರಲ್ಲಿ ತೈಲದ ಹನಿ ಸೆಂಟರ್ನಲ್ಲಿದೆ. ಇಲ್ಲಿ CH3COONA ಅಂತಂದರೆ ಸೋಡಿಯಂ ಅಸಿಟೇಟ್ ಅಂತ ಕರಿತೀವಿ ನಾವು. ಈ CH3COO ಮೈನಸ್ Na+ ಅಂತಕ್ಕಂಥದ್ದು ಅಯಾನಿಕ ತುದಿ. ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯ ಎಣ್ಣೆಯೊಂದಿಗೆ ವರ್ತಿಸುತ್ತೆ. ಈ ಒಂದು ಹೈಡ್ರೋಕಾರ್ಬನ್ ತುದಿ ಎಣ್ಣೆಯೊಂದಿಗೆ ವರ್ತಿಸುತ್ತೆ. ಆ ತೈಲದ ಹನಿ ಸೆಂಟ್ರಿಗೆ ಹೋಗುತ್ತೆ, ಮಧ್ಯಭಾಗಕ್ಕೆ ಬರುತ್ತೆ. ಇನ್ನು ಅಯಾನಿಕ ತುದಿ ಈ ಕೊಳೆಯ ಭಾಗ ನೀರಿನೊಂದಿಗೆ ವರ್ತಿಸಿ, ಇದು ಜಲಾಕರ್ಷಕ ಭಾಗ ನೀರಿನೊಂದಿಗೆ ವರ್ತಿಸಿ ಕೊಳೆಯೆಲ್ಲ ನಿರ್ಮೂಲನೆ ಆಗುತ್ತೆ. ಅಂದರೆ ಇಲ್ಲಿ ಈ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತೆ. ಹೀಗೆ ಸಾಬೂನಿನ ಅಣುಗಳು ಮೀಸಲ್ಗಳೆಂಬ ರಚನೆಗಳನ್ನು ಉಂಟು ಮಾಡ್ತವೆ. ಈ ರೀತಿ ಸಾಬೂನಿನ ಅಣುಗಳು ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಹೈಡ್ರೋಕಾರ್ಬನ್ ಭಾಗ ಎಣ್ಣೆಯೊಂದಿಗೆ ವರ್ತಿಸುತ್ತೆ. ಹೀಗೆ ಸಾಬೂನಿನ ಅಣುಗಳ ನಡುವೆ ಮೀಸಲ್ಗಳು ಉಂಟಾಗ್ತವೆ. ಸಾಬೂನಿನ ಅಣುಗಳ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತೆ. ಹೈಡ್ರೋಕಾರ್ಬನ್ ತುದಿ ಯಾವಾಗಲೂ ಎಣ್ಣೆಯ ಭಾಗ ಕಡೆ ಇರುತ್ತೆ. ಅಯಾನಿಕ ತುದಿಯು ಹೊರಮುಖವಾಗಿರುತ್ತೆ. ಇದು ನೀರಿನ ಎಮಲ್ಷನನ್ನು ಉಂಟು ಮಾಡುತ್ತೆ. ಹೀಗೆ ಈ ರೀತಿಯಾಗಿ ಈ ಹೈಡ್ರೋಕಾರ್ಬನ್ ತುದಿ ಈ ಒಂದು ಎಣ್ಣೆ ಒಂದು ಸಾಬೂನಿನ ಅಯಾನಿಕ ತುದಿ ಸೋಡಿಯಂ ತುದಿ ಹೊರಮುಖವಾಗಿರೋದ್ರಿಂದ ಇದು ನೀರಿನಲ್ಲಿ ಎಮಲ್ಷನನ್ನು ನೊರೆಯನ್ನು ಉಂಟು ಮಾಡಿ ಹೀಗೆ ಈ ರೀತಿಯಾಗಿ ಸಾಬೂನಿನ ಮೀಸಲ್ಗಳು ಉಂಟಾಗಿ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರ ತೆಗೆಯಲು ಸಹಾಯ ಮಾಡುತ್ತೆ. ಈ ರೀತಿಯಾಗಿ ಬಟ್ಟೆಗಳು ಸ್ವಚ್ಛಗೊಳ್ಳುತ್ತವೆ. ವಿದ್ಯಾರ್ಥಿಗಳೇ, ಈಗ ಈ ಒಂದು ಸಾಬೂನು ಅಂದರೆ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳನ್ನೇ ನಾವು ಸಾಬೂನು ಅಂತ ಕರಿತೀವಿ. ನೀವು ಚಿತ್ರದಲ್ಲಿ ಗಮನಿಸ್ಬೋದು, ವಿವಿಧ ರೀತಿಯ ಸಾಬೂನುಗಳು ಅದಾವೆ, ಬ್ರ್ಯಾಂಡ್. ಆದರೆ ಸಾಬೂನಲ್ಲಿ ಇರ್ತಕ್ಕಂಥ ಎಲ್ಲ ಸಾಬೂನು ಹೆಸರು ಬೇರೆ ಆದರೂ ಅದರಲ್ಲಿ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರು ತಯಾರಿಕೆ, ಸಾಬೂನಿನ ತಯಾರಿಕೆ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣವನ್ನೇ ನಾವು CH3COONA ಸೋಡಿಯಂ ಅಸಿಟೇಟ್ ಅಥವಾ ಪೊಟ್ಯಾಷಿಯಂ ಅಸಿಟೇಟ್ ಇದನ್ನು ನಾವು ಸಾಬೂನು ಅಂತ ಕರಿತೀವಿ. ಉದಾಹರಣೆ ಸೋಡಿಯಂ ಪಾಮಿಟೇಟ್ ಅಥವಾ ಸೋಡಿಯಂ ಸ್ಟಿಯರೇಟ್, C17H ಉದ್ದ ಸರಪಳಿ ಇದು, C15H33COONA ಅಥವಾ C17H35COONA. ಇದು ಸೋಡಿಯಂ ಪಾಮಿಟೇಟ್ ಅಥವಾ ಸೋಡಿಯಂ ಸ್ಟಿಯರೇಟ್ ಉದ್ದ ಸರಪಳಿಯ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣ. ಅವನು ನಾವು ಸಾಬೂನು ಅಂತ ಕರಿತೀವಿ. ಈ ಸಾಬೂನಿನ ಅಣುವಿನಲ್ಲಿ ಈ ಮೀಸಲ್ಗಳು ಯಾವ ರೀತಿ ಇರ್ತವೆ ಅನ್ನೋದನ್ನು ನೀವು ಗಮನಿಸಿದರೆ ಮೀಸಲ್ಗಳೆಂಬ ರಚನೆಗಳು ಯಾವ ರೀತಿ ಉಂಟಾಗಿದೆ. ಸಾಬೂನಿನ ಅಣುಗಳಲ್ಲಿ ನಮಗೆ ವಿಭಿನ್ನ ಗುಣಗಳಿರುವ ಎರಡು ತುದಿಗಳಿರ್ತವೆ. ಸಾಬೂನಿನ ಅಣುಗಳಲ್ಲಿ ವಿಭಿನ್ನ ಗುಣಗಳಿರುವ ಎರಡು ತುದಿಗಳಿರ್ತವೆ. ಒಂದು ತುದಿ ಜಲಾಕರ್ಷಕ ತುದಿ, ಅದು ನೀರಿನೊಂದಿಗೆ ವರ್ತಿಸುತ್ತೆ, ಜಲಾಕರ್ಷಕವಾಗಿದ್ದು ನೀರಿನೊಂದಿಗೆ ವರ್ತಿಸುತ್ತದೆ. ಈ ಜಲಾಕರ್ಷಕ ಅಂದರೆ ನೀರಿನೊಂದಿಗೆ ಆಕರ್ಷಣೆ ಹೊಂದಿರೋದು ಅಂತ ಅರ್ಥ. ಅಂದರೆ ನೀರಿನೊಂದಿಗೆ ಇದು ವರ್ತಿಸುತ್ತೆ ಒಂದು ತುದಿ. ಇನ್ನೊಂದು ತುದಿ ಜಲವಿಕರ್ಷಕವಾಗಿದೆ ಅಂದರೆ ಹೈಡ್ರೋಕಾರ್ಬನ್ನುಗಳೊಂದಿಗೆ ವರ್ತಿಸುತ್ತೆ. ತುದಿ ಜಿಡ್ಡಿನೊಂದಿಗೆ, ಎಣ್ಣೆಯೊಂದಿಗೆ, ಹೈಡ್ರೋಕಾರ್ಬನ್ಗಳೊಂದಿಗೆ ವರ್ತಿಸುತ್ತೆ. ಹೀಗೆ ಸಾಬೂನು ನೀರಿನ ಮೇಲ್ಮೈಯಲ್ಲಿದ್ದಾಗ ಸಾಬೂನಿನ ಜಲವಿಕರ್ಷಕ ತುದಿಯು ನೀರಿನಲ್ಲಿ ವಿಲೀನ ಆಗೋದಿಲ್ಲ. ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಈ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ಜಲಾಕರ್ಷಕ ತುದಿ ವರ್ತಿಸಿದರೆ
ಹೈಡ್ರೋಕಾರ್ಬನ್ ತುದಿ ಎಣ್ಣೆಯೊಂದಿಗೆ ಒರೆಸುತ್ತೆ. ಜಲ ವಿಕರ್ಷಕ ತುದಿಯಾಗಿದ್ದು ಎಣ್ಣೆಯೊಂದಿಗೆ ಒರೆಸುತ್ತೆ. ಹೀಗೆ ಸಾಬೂನಿನ ಅಣುಗಳು ಮಿಸಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಇದು ನೀರಿನಲ್ಲಿ ಎಮಲ್ಷನ್ನನ್ನು ಉಂಟು ಮಾಡಿ ಕೊಳೆಯನ್ನು ಸ್ವಚ್ಛಗೊಳಿಸುತ್ತೆ. ನೀರಿನೊಂದಿಗೆ ಬುರುಗನ್ನು ಉಂಟು ಮಾಡಿ ಕೊಳೆಯನ್ನು ಸ್ವಚ್ಛವಾಗುತ್ತದೆ. ಈ ರೀತಿ ಕೊಳೆ ಬಟ್ಟೆಗಳು ಮತ್ತು ಸ್ವಚ್ಛವಾಗುತ್ತೆ. ನೀರಿನ ಗಡುಸುತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಸಾಬೂನಿನ ಕ್ರಿಯೆ ಒತ್ತಡವನ್ನು ಉಂಟು ಮಾಡುತ್ತೆ. ನೀರಿನ ಈ ಸಾಬೂನು ನಷ್ಟ ಆಗುತ್ತೆ. ಸಾಬೂನು ಗಡುಸು ನೀರಿನೊಂದಿಗೆ ಒರೆಸೋದಿಲ್ಲ. ಯಾಕೆಂದರೆ ಇದು ಸಾಬೂನು ಗಡುಸುತನಕ್ಕೆ ಕಾರಣ ಆಗ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳೊಂದಿಗೆ ಸಾಬೂನು ಒತ್ತಡವನ್ನು ಉಂಟು ಮಾಡಿ ನೊರೆಯನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಇವು ಗಡುಸು ನೀರಿನೊಂದಿಗೆ ಪ್ರತಿಕ್ರಿಯಿಸೋದಿಲ್ಲ ವಿದ್ಯಾರ್ಥಿಗಳೇ. ಇನ್ನು ಈ ಒಂದು ಮೀಸಲ್ನ ರಚನೆ ಮತ್ತು ಸಾಬೂನಿನ ಸ್ವಚ್ಛಗೊಳಿಸುವಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ಈ ಚಿತ್ರದಲ್ಲಿ ಗಮನಿಸಿದಾಗ, ಈ ಒಂದು ಸಾಬೂನಿನ ಅಣುಗಳಲ್ಲಿ ಆಗಲೇ ಹೇಳಿದಂಗೆ ವಿದ್ಯಾರ್ಥಿಗಳೇ ವಿಭಿನ್ನ ಗುಣಗಳಿರುವ ಎರಡು ತುದಿಗಳಿರ್ತವೆ. ಅದನ್ನು ನಾವು ಚಿತ್ರದಲ್ಲಿ ಗಮನಿಸ್ಬೋದು. ಒಂದು ಜಲಾಕರ್ಷಕ ತುದಿ, ಇನ್ನೊಂದು ಜಲವಿಕರ್ಷಕ ತುದಿ. ಒಂದು ತುದಿ ಜಲಾಕರ್ಷಕ ಅಂದರೆ ನೀರಿನೊಂದಿಗೆ ಆಕರ್ಷಣೆ ಹೊಂದೋದು, ಅಂದರೆ ನೀರಿನೊಂದಿಗೆ ಇದು ಒರೆಸುತ್ತೆ. ಜಲವಿಕರ್ಷಕ ತುದಿ ಅಂತಂದರೆ ಅದು ಹೈಡ್ರೋಕಾರ್ಬನ್ನುಗಳೊಂದಿಗೆ ಒರೆಸುತ್ತೆ. ಅಂದರೆ ಎಣ್ಣೆಯೊಂದಿಗೆ, ತೈಲಯುಕ್ತ ಎಣ್ಣೆಯೊಂದಿಗೆ ಇದು ಒರೆಸುತ್ತೆ. ಗ್ರೀಸು ಮತ್ತು ಕೊಳೆಯೊಂದಿಗೆ ಅದು ಒರೆಸುತ್ತೆ. ಇದು ಹೈಡ್ರೋಕಾರ್ಬನ್ನುಗಳೊಂದಿಗೆ ಒರೆಸುತ್ತೆ. ಸಾಬೂನು ನೀರಿನ ಮೇಲ್ಮೈಯಲ್ಲಿದ್ದಾಗ ಸಾಬೂನಿನ ಜಲವಿಕರ್ಷಕ ತುದಿ ನೀರಿನಲ್ಲಿ ವಿಲೀನ ಆಗೋದಿಲ್ಲ. ನೀರಿನ ಮೇಲ್ಮೈನಲ್ಲಿದ್ದಾಗ ಸಾಬೂನಿನ ಜಲವಿಕರ್ಷಕ ತುದಿ ನೀರಿನಲ್ಲಿ ವಿಲೀನ ಆಗೋದಿಲ್ಲ. ಜಲಾಕರ್ಷಕ ತುದಿ ನೀರಿನಲ್ಲಿ ವಿಲೀನ ಆಗುತ್ತೆ. ಜಲವಿಕರ್ಷಕವು ಬಾಲವು ನೀರಿನಿಂದ ಹೊರಚಾಚಿಕೊಂಡಂತೆ ಇರುತ್ತೆ. ಆ ನೀರಿನಿಂದ ಹೊರಚಾಚಿಕೊಂಡಿರುತ್ತೆ ಅಂದರೆ ಮಧ್ಯಭಾಗದಲ್ಲಿ ಉಂಟಾಗುತ್ತೆ. ಆ ಮಧ್ಯಭಾಗದಲ್ಲಿ ಎಣ್ಣೆಯನ್ನು ಹಿಡ್ಕೊಂಡಿರುತ್ತೆ. ನೀರಿನ ಈ ಅಣುಗಳು ಒಂದು ಅನನ್ಯ ವಿನ್ಯಾಸವನ್ನು ಹೊಂದಿದ್ದು, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಜಲಾಕರ್ಷಕ ತುದಿ, ನೀರಿನ ತುದಿ ಅದು ಅಯಾನಿಕ ತುದಿಯಾಗಿರುತ್ತೆ. ಅದು ನೀರಿನೊಂದಿಗೆ ಒರೆಸುತ್ತೆ. ಇನ್ನು ಜಲಾಕರ್ಷಕ ತುದಿ ಮಧ್ಯಭಾಗದಲ್ಲಿ ಇರುತ್ತೆ. ಅದನ್ನು ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಈಗ ನೀರಿನ ಅಣುಗಳು ಒಂದು ಅನನ್ಯ ವಿನ್ಯಾಸವನ್ನು ಹೊಂದಿದ್ದು, ಇದು ಹೈಡ್ರೋಕಾರ್ಬನ್ ಭಾಗವನ್ನು ನೀರಿನಿಂದ ಹೊರಗೆ ಇಡುತ್ತೆ. ಹೀಗೆ ಅಣುಗಳ ಸಮೂಹದಲ್ಲಿ ಜಲ ವಿಕರ್ಷಕ ತುದಿಗಳು ಸಮೂಹದ ಒಳಭಾಗದಲ್ಲಿ, ಅಯಾನಿಕ ತುದಿಗಳು ಸಮೂಹದ ಮೇಲ್ಮೈಯಲ್ಲಿ ಕಂಡುಬರ್ತವೆ. ಈ ರಚನೆಯನ್ನು ನಾವು ಮೀಸಲ್ ಅಂತ ಕರಿತೀವಿ. ಅಂದರೆ ಅಣುಗಳ ಸಮೂಹದಲ್ಲಿ ಜಲಾಕರ್ಷಕ ತುದಿಗಳು ಸಮೂಹದ ಒಳಭಾಗದಲ್ಲಿ ಅಂದರೆ ಮಧ್ಯಭಾಗದಲ್ಲಿ ಕಂಡುಬರ್ತವೆ. ಅಯಾನಿಕ ತುದಿಗಳು ಸಮೂಹದ ಹೊರಭಾಗದಲ್ಲಿ ತುದಿಯಲ್ಲಿ ಕಂಡುಬರ್ತವೆ, ಮೇಲ್ಮೈಯಲ್ಲಿ ಕಂಡುಬರ್ತವೆ. ಈ ರಚನೆಯನ್ನು ನಾವು ಮೀಸಲ್ಗಳು ಅಂತ ಕರಿತೀವಿ. ತೈಲಯುಕ್ತ ಕೊಳೆಯನ್ನು ಮೀಸಲ್ನ ಕೇಂದ್ರ ಭಾಗದಲ್ಲಿ ಸಂಗ್ರಹ ಆಗೋದ್ರಿಂದ ಎಣ್ಣೆಯ ಭಾಗ, ತೈಲಯುಕ್ತ ಭಾಗ ಮೀಸಲ್ನ ಕೇಂದ್ರದಲ್ಲಿ ಸಂಗ್ರಹ ಆಗೋದ್ರಿಂದ ಮೀಸಲ್ ರೂಪದಲ್ಲಿರುವ ಸಾಬೂನು ಸ್ವಚ್ಛಗೊಳಿಸಲು ಶಕ್ತ ಆಗುತ್ತೆ. ನಂತರ ಈ ಮೀಸಲ್ನ ಕೇಂದ್ರ ಭಾಗದಲ್ಲಿ ಈ ಎಣ್ಣೆ ಅಥವಾ ತೈಲಯುಕ್ತ ಭಾಗ, ಕೊಳೆಯ ಭಾಗ ಮೀಸಲ್ನ ಕೇಂದ್ರ ಭಾಗದಲ್ಲಿ ಸಂಗ್ರಹ ಆಗೋದ್ರಿಂದ ಮೀಸಲ್ ರೂಪದಲ್ಲಿರುವ ಸಾಬೂನು ಸ್ವಚ್ಛಗೊಳಿಸಲು ಶಕ್ತ ಆಗುತ್ತೆ ವಿದ್ಯಾರ್ಥಿಗಳೇ. ನಂತರ ದ್ರಾವಣದಲ್ಲಿ ಮೀಸಲುಗಳು ಕಲೀಲಗಳ ರೂಪದಲ್ಲಿ ಇರ್ತವೆ ಮತ್ತು ಅಯಾನುಗಳ ನಡುವೆ ವಿಕರ್ಷಣೆಯಿಂದ ಒಂದಕ್ಕೊಂದು ಹತ್ತಿರ ಬರೋದಿಲ್ಲ. ಇವು ಅಯಾನುಗಳೊಂದಿಗೆ ವಿಕರ್ಷಣೆ ಹೊಂದೋದ್ರಿಂದ ಇವು ಒಂದಕ್ಕೊಂದು ಹತ್ತಿರ ಬರೋದಿಲ್ಲ. ಹೈಡ್ರೋಕಾರ್ಬನ್ ಭಾಗ CH3COO- ಮತ್ತು ಈ Na+ ಭಾಗ ಈ ಅಯಾನುಗಳ ಭಾಗ ಆಗಿರೋದ್ರಿಂದ ವಿಕರ್ಷಣೆ ಹೊಂದಿ ಒಂದಕ್ಕೊಂದು ಹತ್ತಿರ ಬರೋದಿಲ್ಲ.
ಹೀಗೆ ಮೀಸಲುಗಳಲ್ಲಿ ನಿಲಂಬಿತವಾಗಿರುವ ಕೊಳೆಯು ಸುಲಭವಾಗಿ ಜಾಲಿಸಲ್ಪಟ್ಟು ದೂರ ಸರಿಯುತ್ತೆ. ಸಾಬೂನಿನ ಮೀಸಲುಗಳು ಬೆಳಕನ್ನು ಚದುರಿಸುವಷ್ಟು ದೊಡ್ಡದಾಗಿವೆ. ಆದುದರಿಂದ ಸಾಬೂನಿನ ದ್ರಾವಣವು ಮೋಡದಂತೆ ಕಾಣುತ್ತೆ. ಈ ರೀತಿ ಸಾಬೂನಿನಿಂದ ಬಟ್ಟೆಗಳು ಸ್ವಚ್ಛಗೊಳ್ತವೆ ವಿದ್ಯಾರ್ಥಿಗಳೇ. ಇನ್ನು ಮಾರ್ಜಕಗಳು, ನೀವು ನೀರಿನ ಗಡಸುತನಕ್ಕೆ ಕಾರಣ ಆಗ್ತಕ್ಕಂಥ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣಗಳೊಂದಿಗೆ ಸಾಬೂನು ಕ್ರಿಯೆಯು ಇದನ್ನು ಉಂಟು ಮಾಡುತ್ತೆ. ಇಲ್ಲಿ ಒಂದು ರೀತಿ ಹೆಚ್ಚಿನ ಸಾಬೂನು ಒತ್ತಡವನ್ನು ಉಂಟು ಮಾಡುತ್ತೆ. ಆದ್ದರಿಂದ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಸಾಬೂನು ನಷ್ಟ ಆಗುತ್ತೆ. ಅದರಲ್ಲಿ ಸುಲಭವಾಗಿ ನೊರೆ ಬರೋದಿಲ್ಲ. ಈ ಸಮಸ್ಯೆಯನ್ನು ನಿವಾರಿಸೋದಕ್ಕೋಸ್ಕರ ಮಾರ್ಜಕಗಳೆಂದು ಕರೆಯಲ್ಪಡುವ ಇನ್ನೊಂದು ವರ್ಗದ ಸಂಯುಕ್ತಗಳನ್ನು ಸ್ವಚ್ಛಕಾರಿಯಾಗಿ ಇಂದಿನ ದಿನ ಬಳಕೆ ಮಾಡ್ತಾರೆ. ಇವತ್ತು ಮಾರ್ಕೆಟ್ಗಳಲ್ಲಿ ನೀವು ನೋಡೋಂಥ ಪೌಡ್ರುಗಳು, ಏರಿಯಲ್, ಟೈಡ್, ರಿನ್ ಪೌಡರ್, ಸರ್ಫ್ ಎಕ್ಸೆಲ್, ಈ ಥರ ಪೌಡ್ರುಗಳನ್ನು ನೀವು ಮಾರ್ಕೆಟಲ್ಲಿ ಪೌಡ್ರು ರೂಪದಲ್ಲಿ ಇರೋದನ್ನು ನೋಡ್ತೀರ. ಈ ಬಟ್ಟೆಯನ್ನು ನೆನೆಸೋದಕ್ಕೆ ಈ ಥರ ವೈಟ್ ಪೌಡ್ರನ್ನ ನೀವು ನೋಡ್ತಾ ಇದ್ದೀರಾ, ಅವನ್ನೇ ನಾವು ಮಾರ್ಜಕಗಳು ಅಂತ ಕರಿತೀವಿ. ಇವು ಗಡುಸು ನೀರಿನಲ್ಲೂ ಸ್ವಚ್ಛಗೊಳಿಸ್ತಕ್ಕಂಥ ಗುಣವನ್ನು ಹೊಂದಿದ್ದಾವೆ. ಸಾಮಾನ್ಯವಾಗಿ ನಾವು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳ ಹೈಡ್ರೋಕಾರ್ಬನ್ ಉದ್ದ ಸರಪಳಿಗಳಿಗೆ ನಾವು ಮಾರ್ಜಕಗಳು ಅಂತ ಕರಿತೀವಿ. ಈ ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣವನ್ನು ಮಾರ್ಜಕ ಅಂತೀವಿ. ಅದೇ ರೀತಿ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳ ಹೈಡ್ರೋಕಾರ್ಬನ್ ಭಾಗವನ್ನು ಉದ್ದ ಸರಪಳಿಯನ್ನು ನಾವು ಮಾರ್ಜಕಗಳು ಅಂತ ಕರಿತೀವಿ. ಉದಾಹರಣೆ, ಆಲ್ಕೈಲ್ ಬೆಂಜಿನ್ ಸಲ್ಫೋನಿಕ್ ಆಮ್ಲ ಒಂದು ಮಾರ್ಜಕ. ಅನ್ನೋ ಚಿತ್ರದಲ್ಲಿ ಮಾರ್ಜಕಗಳನ್ನು ನೀವು ದೈನಂದಿನ ಜೀವನದಲ್ಲಿ ಬಳಸ್ತಕ್ಕಂಥ ಮಾರ್ಜಕಗಳನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳು. ಈಗ ಈ ಎರಡೂ ಸಂಯುಕ್ತಗಳ ಹೈಡ್ರೋಕಾರ್ಬನ್ ಉದ್ದ ಸರಪಳಿಯಿಂದ ಆಗಿದೆ. ಈ ಎರಡೂ ಸಂಯುಕ್ತಗಳಲ್ಲಿ ಹೈಡ್ರೋಕಾರ್ಬನ್ ಭಾಗ ಉದ್ದ ಸರಪಳಿಗಳಿಂದ ಆಗಿದೆ. ಸಂಯುಕ್ತಗಳ ವಿದ್ಯುದಾವೇಶ ಹೊಂದಿರುವ ತುದಿಗಳು, ಇಲ್ಲೂ ಸಹ ವಿದ್ಯುದಾವೇಶ ಹೊಂದಿರುವ ತುದಿಗಳು ಇರ್ತವೆ. ಸೋಡಿಯಂ ಭಾಗವನ್ನು Na+ ಭಾಗ, ಉಳಿದಿರ್ತಕ್ಕಂಥ ಹೈಡ್ರೋಕಾರ್ಬನ್ ಭಾಗ ಮೈನಸ್ ಋಣ ವಿದ್ಯುತ್ ಅಂಶವನ್ನು ಹೊಂದಿರುತ್ತೆ. ಈ ರೀತಿ ವಿದ್ಯಾರ್ಥಿಗಳ ಸಂಯುಕ್ತಗಳ ವಿದ್ಯುದಾವೇಶ ಹೊಂದಿರುವ ತುದಿಗಳ ಗಡುಸು ನೀರಿನ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡವನ್ನು ಉಂಟು ಮಾಡೋದಿಲ್ಲ. ಇವು ಎರಡೂ ಸಂಯುಕ್ತಗಳು ಹೈಡ್ರೋಕಾರ್ಬನ್ ಉದ್ದ ಸರಪಳಿಯಿಂದ ಆಗಿರ್ತವೆ. ಸಂಯುಕ್ತಗಳ ವಿದ್ಯುತ್ ಆವೇಶ ಹೊಂದಿರುವ ತುದಿಗಳು ಗಡುಸು ನೀರಿನ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅಯಾನುಗಳೊಂದಿಗೆ ಜಲ ವಿಲೀನಗೊಳ್ಳದ ಒತ್ತಡಗಳನ್ನು ಉಂಟು ಮಾಡುವುದಿಲ್ಲ. ಹೀಗೆ ಗಡುಸು ನೀರಿನಲ್ಲಿಯೂ ಈ ಮಾರ್ಜಕಗಳು ಪರಿಣಾಮಕಾರಿಯಾಗಿರ್ತವೆ. ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪುಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಬಳಕೆ ಮಾಡ್ತಾರೆ. ಶಾಂಪುಗಳ ತಯಾರಿಕೆಯಲ್ಲಿ ಮತ್ತು ಈ ಥರ ನೀವು ಚಿತ್ರದಲ್ಲಿ ಗಮನಿಸ್ತಾ ಇರೋದು ಏರಿಯಲ್, ಟೈಡ್, ರಿನ್, ಸರ್ಫ್ ಎಕ್ಸೆಲ್ ಪೌಡ್ರುಗಳಲ್ಲಿ, ಈ ಸ್ವಚ್ಛಗೊಳಿಸುವ ಪೌಡ್ರುಗಳಲ್ಲಿ ಮಾರ್ಜಕಗಳನ್ನು ತಯಾರಿಸಲು ಮಾರ್ಜಕಗಳನ್ನು ಬಳಸ್ತಾರೆ. ಈಗ ಮಾರ್ಜಕಗಳು ಗಡುಸು ನೀರಿನಲ್ಲೂ ಸ್ವಚ್ಛಗೊಳಿಸ್ತವೆ. ಈ ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪುಗಳು, ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಬಳಸ್ತಾರೆ. ನೀರಿನ ಗಡುಸುತನಕ್ಕೆ ಕಾರಣ ಆಗುವ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಮಾರ್ಜಕಗಳು ಒತ್ತಡ ಕ್ರಿಯೆಯನ್ನು ಉಂಟು ಮಾಡೋದಿಲ್ಲ. ಈ ಮಾರ್ಜಕಗಳು ಮತ್ತು ಸಾಬೂನುಗಳು ಮತ್ತು ಮಾರ್ಜಕಗಳಿಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಅಂದರೆ, ಸಾಬೂನುಗಳು ಈ ಒಂದು ಗಡುಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಕ್ಯಾಲ್ಶಿಯಂ ಮತ್ತು ಕಾರಣ ಆಗಿರ್ತಕ್ಕಂಥ ಲವಣಗಳಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣಗಳೊಂದಿಗೆ ಸಾಬೂನು ಒತ್ತಡವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಇವು ಗಡುಸು ನೀರಿನಲ್ಲಿ ನೊರೆಯನ್ನು ಉಂಟು ಮಾಡೋದಿಲ್ಲ, ಸ್ವಚ್ಛಗೊಳಿಸೋದಿಲ್ಲ. ಆದರೆ ಮಾರ್ಜಕಗಳು ನೀರಿನ ಗಡುಸುತನಕ್ಕೆ ಕಾರಣ ಆಗ್ತಕ್ಕಂಥ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಮಾರ್ಜಕದ ಕ್ರಿಯೆಯು ಒತ್ತಡವನ್ನು ಉಂಟು ಮಾಡುತ್ತೆ, ಬಹು ಬೇಗನೆ ನೊರೆಯನ್ನು ಕೊಡುತ್ತೆ. ಆದ್ದರಿಂದ ಬಟ್ಟೆಗಳು ಸ್ವಚ್ಛಗೊಳ್ತವೆ. ಇದು ಪ್ರಮುಖವಾಗಿರ್ತಕ್ಕಂಥ ಸಾಬೂನು ಮತ್ತು ಮಾರ್ಜಕಗಳಿಗೆ ಇರ್ತಕ್ಕಂಥ ಪ್ರಮುಖ ವ್ಯತ್ಯಾಸವಾಗಿದೆ ವಿದ್ಯಾರ್ಥಿಗಳೇ.
ಇನ್ನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇದಕ್ಕೆ ಸಂಬಂಧಿಸಿದ ಕೆಲವು ನಿರೀಕ್ಷಿತ ಪ್ರಶ್ನೋತ್ತರಗಳನ್ನು ಈಗ ಗಮನಿಸೋಣ ವಿದ್ಯಾರ್ಥಿಗಳೇ. ಈ ಈಥೇನಿನ ಅಣುಸೂತ್ರ C2H6, ಇದರಲ್ಲಿರುವ ಕೋವೆಲೆಂಟ್ ಬಂಧಗಳು ಒಟ್ಟು 7 ಕೋವೆಲೆಂಟ್ ಬಂಧಗಳು ಇರೋದನ್ನು ನೀವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರ ವಿದ್ಯಾರ್ಥಿಗಳೇ. ಈಗ ಬ್ಯೂಟೋನೋನ್ 4 ಕಾರ್ಬನ್ ಪರಮಾಣುವನ್ನು ಹೊಂದಿರುವ ಸಂಯುಕ್ತವಾಗಿದ್ದು, ಇದರಲ್ಲಿ ಕ್ರಿಯಾ ಗುಂಪು ಯಾವುದು ಅಂದರೆ ಬಿಟೋನೋನ್ ಅಂತ ಅಂದರೆ CO, ಇದರ ಕ್ರಿಯಾ ಗುಂಪು ಕೀಟೋನ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ಅಡುಗೆ ಮಾಡುವಾಗ ಪಾತ್ರೆಯ ತಳದ ಹೊರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥ ಅಡುಗೆ ಮಾಡುವಾಗ ಪಾತ್ರೆಯ ಮೇಲ್ಮೈ ಅಂದರೆ ಅಪೂರ್ಣ ದಹನವಾಗಿ, ಅಲ್ಲಿ ಆಕ್ಸಿಜನ್ನ ಪೂರೈಕೆ ಕಡಿಮೆ ಇದ್ದಾಗ ಅಪೂರ್ಣ ದಹನ ಆಗುತ್ತೆ. ಅದರಿಂದ ಅದು ಸ್ವಚ್ಛವಾಗಿರದೆ ಹಳದಿ ಜ್ವಾಲೆಯೊಂದಿಗೆ ಉರಿದು ಆ ಅಡುಗೆ ಮಾಡುವ ಪಾತ್ರೆಯ ತಳಭಾಗ ಕಪ್ಪಾಗುತ್ತೆ. ಅಂದರೆ ಇದರಿಂದ ಇಂಧನವು ಸಂಪೂರ್ಣವಾಗಿ ದಹನ ಹೊಂದಿಲ್ಲ ಅಂತ ಇದರ ಅರ್ಥ. ಕಾರ್ಬನ್ ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡಲು ಕಾರಣ ಅಂದರೆ ಕೆಟನೀಕರಣ ಗುಣ ಮತ್ತು ಟೆಟ್ರಾವಾಲೆನ್ಸಿ. ಕಾರ್ಬನ್ ಮತ್ತು ಕಾರ್ಬನ್ ಸಂಯುಕ್ತಗಳು ಇತರ ಪರಮಾಣುಗಳೊಂದಿಗೆ ವರ್ತಿಸಿ ಉದ್ದ ಸರಪಳಿಗಳನ್ನು ಉಂಟು ಮಾಡುವ ಒಂದು ವಿದ್ಯಮಾನವನ್ನು ನಾವು ಕೆಟನೀಕರಣ ಅಂತ ಕರಿತೀವಿ. ಅದರಲ್ಲಿ ನೇರ ಸರಪಣಿ, ಕವಲು ಸರಪಣಿ, ಉಂಗುರ ಸರಪಣಿ, ಈ ರೀತಿ ಇದನ್ನು ಕಾರ್ಬನ್ ಕೆಟನೀಕರಣ ಗುಣವನ್ನು ಹೊಂದಿದೆ. ಅದೇ ರೀತಿ ಕಾರ್ಬನ್ ತನ್ನ ಹೊರಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರೋದ್ರಿಂದ ಗುಣವನ್ನು ನಾವು ಟೆಟ್ರಾವೇಲೆನ್ಸಿ ಅಂತೀವಿ. ಈ ಎರಡೂ ಗುಣಗಳಿಂದ ಕಾರ್ಬನ್ನು ಬೃಹತ್ ಸಂಖ್ಯೆಯ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಸುವ ಕ್ರಿಯಾವರ್ಧಕಗಳು ಪೆಲಿಡಿಯಂ ಮತ್ತು ನೈಕಲ್. ಯಾವುದರ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗ್ತವೆ? ಒಂದು ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗ್ತವೆ. ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. 7ನೇ ಪ್ರಶ್ನೆ, ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. ಒಂದು OH ಮತ್ತು COOH. OH ಕ್ರಿಯಾ ಗುಂಪು ಅಂದರೆ ಆಲ್ಕೋಹಾಲ್, COOH ಅಂದರೆ ಕಾರ್ಬಾಕ್ಸಿಲಿಕ್ ಆಮ್ಲ. ಅದೇ ರೀತಿ CO ಇದ್ದರೆ ಅದು ಕೀಟೋನ್, CHO ಇದ್ದರೆ ಆಲ್ಡಿಹೈಡ್ ಅಂತ ವಿದ್ಯಾರ್ಥಿಗಳೇ. ಅನುರೂಪ ಶ್ರೇಣಿಯ 2 ಅನುಕ್ರಮ ಸದಸ್ಯರ ಅಣುಸೂತ್ರಗಳ ನಡುವಿನ ವ್ಯತ್ಯಾಸ ಎಷ್ಟು? ಅನುರೂಪ ಶ್ರೇಣಿಗಳ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ಒಟ್ಟು ಅನುಕ್ರಮ ಸದಸ್ಯರ ಅಣುಸೂತ್ರಗಳ ನಡುವಿನ ವ್ಯತ್ಯಾಸ CH2 ಆಗಿರುತ್ತೆ. ಯಾವ ಕಾರ್ಬನ್ ಸಂಯುಕ್ತವನ್ನು 443 ಕೆಲ್ವಿನ್ ತಾಪದಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಕಾಯಿಸಿದಾಗ ಈಥೀನ್ ಉತ್ಪತ್ತಿಯಾಗುತ್ತೆ? ಇದನ್ನು ನಾವು ಎಥನಾಲ್. ಈ ಎಥನಾಲ್ ಸಂಯುಕ್ತಗಳನ್ನು ನಾವು ಈ 443 ತಾಪದ ಸಾರೀಕೃತ ಆಮ್ಲದೊಂದಿಗೆ ಕಾಯಿಸಿದಾಗ ಈಥೀನ್ ಉತ್ಪತ್ತಿಯಾಗುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂದರೆ ಕಾರ್ಬನ್ ಪರಮಾಣುವಿನ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಉಂಟಾಗಿದ್ದರೆ ಅದನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಕಾರ್ಬನ್ ಪರಮಾಣುವಿನ ಎಲ್ಲ ವೇಲೆನ್ಸಿಗಳು ಏಕಬಂಧದಿಂದ ಸಂತೃಪ್ತಗೊಂಡಿದ್ದರೆ, ಅಂದರೆ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದ್ದರೆ ಅಂಥ ಕಾರ್ಬನ್ ಸಂಯುಕ್ತಗಳನ್ನು ನಾವು ಪರ್ಯಾಪ್ತ ಸಂಯುಕ್ತಗಳು, ಹೈಡ್ರೋಕಾರ್ಬನ್ಗಳು ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಈಗ ಈಥೀನಿನ 11ನೇ ಪ್ರಶ್ನೆ, ಈಥೀನ್ ಅಣುವಿನ ಇಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಈಥೀನ್ ಅಂತಂದರೆ C2H4. ಈಗ ಇದರಲ್ಲಿ 2 ಕಾರ್ಬನ್ ಪರಮಾಣುಗಳು ಮತ್ತು 4 ಹೈಡ್ರೋಜನ್ ಪರಮಾಣುಗಳು ಅದಾವೆ. ಅಂದರೆ 4 ಹೈಡ್ರೋಜನ್ ಪರಮಾಣುಗಳು. 2 ಕಾರ್ಬನ್ ಪರಮಾಣುವಿನಲ್ಲಿ ಹೊರಕವಚದಲ್ಲಿ ಕಾರ್ಬನ್ನಿನ ವೇಲೆನ್ಸಿ 4 ಆಗಿರುತ್ತೆ, ಹೈಡ್ರೋಜನ್ನಿನ ವೇಲೆನ್ಸಿ 1 ಆಗಿರುತ್ತೆ. ಈಗ ಇವೆರಡು ಕಾರ್ಬನ್ನು 2 ಪರಮಾಣುಗಳ ನಡುವೆ 8 ಎಲೆಕ್ಟ್ರಾನ್ಗಳು ಇರ್ತವೆ. ಅಂದರೆ 2 ಕಾರ್ಬನ್ ಪರಮಾಣುಗಳ ನಡುವೆ ಹೈಡ್ರೋಜನ್ನು ತಲಾ 4 ಹೈಡ್ರೋಜನ್ಗಳು ಜೋಡಣೆಗೊಂಡು ಒಟ್ಟಾಗಿ ಕಾರ್ಬನ್ ನಡುವೆ
ಇವು ಈಥೀನ್ ಒಂದು ಆಲ್ಕೀನ್ ಆಗಿರೋದ್ರಿಂದ ಕಾರ್ಬನ್ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಉಂಟಾಗುತ್ತೆ. ಈಥೀನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕೆ ರಚನೆಯನ್ನು ಬರೆಯಿರಿ. ಈಥೇನ್ ಅಣುವಿನ ಈಥೇನ್ ಅಂದರೆ ಆಲ್ಕೇನ್ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಜೊತೆ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗಿದ್ದರೆ ಅಂದರೆ ಏಕಬಂಧ ಉಂಟಾಗುತ್ತೆ. ಈಥೇನ್ C2H6 CnH2n+2 C2H6. ಇಲ್ಲಿ ಕಾರ್ಬನ್ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿದ್ದಾವೆ. ಹೈಡ್ರೋಜನ್ನಲ್ಲಿ 1 ಎಲೆಕ್ಟ್ರಾನ್ ಇದೆ. ಇವು 6 ಎಲೆಕ್ಟ್ರಾನ್ಗಳು ಹೈಡ್ರೋಜನ್ ಪರಮಾಣುಗಳು ಮತ್ತು 2 ಕಾರ್ಬನ್ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಹಂಚಿಕೆ ಉಂಟಾಗಿ ಈಥೇನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಉಂಟಾಗುತ್ತೆ. ಇದರ ನಡುವೆ ಏಕಬಂಧ ಉಂಟಾಗುತ್ತೆ. 13ನೇ ಪ್ರಶ್ನೆ, ಈ ಸಂಯುಕ್ತದ ಹೆಸರೇನು? ಇಲ್ಲಿ ಒಂದು ರಚನಾ ಸೂತ್ರ ಇದೆ. ಈ ಸಂಯುಕ್ತ ಕೀಟೋನ್, ಇದರ ಒಂದು ಕ್ರಿಯಾ ಗುಂಪು CO ಆಗಿರೋದ್ರಿಂದ ಇದು ಕೀಟೋನ್ ಆಗಿತ್ತು. ಇಲ್ಲಿ 3 ಕಾರ್ಬನ್ ಪರಮಾಣುಗಳು ಇರೋದ್ರಿಂದ ಇದು ಪ್ರೊಪೆನೋನ್ ಅಂತಕ್ಕಂಥ ಒಂದು ಕೀಟೋನು ಈ ಸಂಯುಕ್ತದ ಹೆಸರಾಗಿರುತ್ತೆ ವಿದ್ಯಾರ್ಥಿಗಳೇ. CH3COOH ಅಸಿಟಿಕ್ ಆಮ್ಲ, ಎಥನೋಯಿಕ್ ಆಮ್ಲದ ರಚನೆಯನ್ನು ನೀವು ಗಮನಿಸಿದಾಗ ಇಲ್ಲಿ 2 ಕಾರ್ಬನ್ ಪರಮಾಣುಗಳು ಅಂದರೆ 2 ಕಾರ್ಬನ್ ಪರಮಾಣುಗಳ ನಡುವೆ 3 ಹೈಡ್ರೋಜನ್ ಪರಮಾಣುಗಳು ಮತ್ತು ಒಂದು OH ಗುಂಪು, ಒಂದು ದ್ವಿಬಂಧ ಹೊಂದಿರತಕ್ಕಂಥ O ಗುಂಪಿನ ಜೋಡಣೆಯಾಗಿರುತ್ತೆ. ಬ್ಯೂಟೋನೋನ್ನ ರಚನೆಯನ್ನು ಗಮನಿಸಿ. ಬ್ಯೂಟೋನೋನ್ ಒಂದು ಕೀಟೋನ್. ಇಲ್ಲಿ CO ಒಂದು ಗುಂಪು, ಅದಕ್ಕೆ 3 ಹೈಡ್ರೋಜನ್ ಕಾರ್ಬನ್ ಪರಮಾಣುಗಳು ಒಟ್ಟಾರೆಯಾಗಿ 8 ಹೈಡ್ರೋಜನ್ ಪರಮಾಣುಗಳು ಜೋಡಣೆಯಾಗಿರ್ತವೆ. ಎಕ್ಸೆನಾಲ್ ಒಂದು ಆಲ್ಡಿಹೈಡ್ನ ರಚನೆಯನ್ನು ವಿವರಿಸಿ. ಇದು C5H11CHO, ಇದು ಒಂದು ಆಲ್ಡಿಹೈಡ್ ಆಗಿದ್ದು ಇದು 6 ಕಾರ್ಬನ್ ಪರಮಾಣುಗಳು ಮತ್ತು ಒಟ್ಟು 11 ಹೈಡ್ರೋಜನ್ ಪರಮಾಣುಗಳು. ಅದೇ ರೀತಿ ಆಲ್ಡಿಹೈಡಿನ ಒಂದು ಕ್ರಿಯಾ ಗುಂಪು ಜೋಡಣೆ ಆಗಿರುತ್ತೆ. 17ನೇ ಪ್ರಶ್ನೆ, ಈ ಸಂಯುಕ್ತದ ಹೆಸರೇನು? ಈ ಸಂಯುಕ್ತದ ಹೆಸರು ಎಕ್ಸೈನ್ ಆಲ್ಕೈನ್. ಇದು ಒಂದು ಆಲ್ಕೈನ್. ಕಾರ್ಬನ್ ಪರಮಾಣು 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವಿರುತ್ತೆ. ಇಲ್ಲಿ ಒಟ್ಟಾರೆ ಎಕ್ಸೈನ್ ಇಲ್ಲಿ ಒಟ್ಟಾರೆ 6 ಕಾರ್ಬನ್ ಪರಮಾಣುಗಳು 6 ಕಾರ್ಬನ್ ಪರಮಾಣುಗಳು 10 ಹೈಡ್ರೋಜನ್ ಪರಮಾಣುಗಳೊಂದಿಗೆ ತ್ರಿಬಂಧದಿಂದ ಜೋಡಣೆಗೊಂಡಿರ್ತವೆ. 18ನೇ ಪ್ರಶ್ನೆ, OH ಕ್ರಿಯಾ ಗುಂಪು ಹೊಂದಿರುವ ಆಲ್ಕೋಹಾಲ್ ಕುಟುಂಬದ 2ನೇ ಸದಸ್ಯ ಹೆಸರು ಮತ್ತು ರಚನೆಯನ್ನು ಬರೆಯಿರಿ. 2ನೇ ಸದಸ್ಯ ಎಥನಾಲ್, 1ನೇ ಸದಸ್ಯ ಮೆಥನಾಲ್ ಆಗಿರೋದ್ರಿಂದ 2ನೇ ಸದಸ್ಯ ಎಥೆನಾಲ್. ಇದರ ರಚನಾ ವಿನ್ಯಾಸ C2H5OH, 2 ಕಾರ್ಬನ್ ಪರಮಾಣುಗಳು ಮತ್ತು 5 ಹೈಡ್ರೋಜನ್ ಪರಮಾಣುಗಳು ಮತ್ತು 1 OH ಪರಮಾಣುಗಳ ನಡುವೆ ಜೋಡಣೆ ಆಗಿರ್ತವೆ ವಿದ್ಯಾರ್ಥಿಗಳೇ. ಇನ್ನು 2 ಅಂಕದ ಪ್ರಶ್ನೆಗಳು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವೆ ವ್ಯತ್ಯಾಸ ತಿಳಿಯಲು ಕೈಗೊಳ್ಳಬಹುದಾದ ಒಂದು ರಾಸಾಯನಿಕ ಪರೀಕ್ಷೆಯನ್ನು ತಿಳಿಸಿ. ಈ ಬ್ರೋಮಿನ್ ದ್ರಾವಣವನ್ನು ಸೇರಿಸಿದಾಗ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಯಾವುದೇ ರೀತಿ ವರ್ತನೆಯನ್ನು ಮಾಡೋದಿಲ್ಲ. ಬ್ರೋಮಿನ್ ದ್ರಾವಣವನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾದ ಆಲ್ಕೇನ್ಗಳಿಗೆ ಸೇರಿಸಿದಾಗ ಯಾವುದೇ ರೀತಿ ವರ್ತನೆಯನ್ನು ಮಾಡೋದಿಲ್ಲ. ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾದ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಬ್ರೋಮಿನ್ ದ್ರಾವಣವನ್ನು ನಿರ್ವರ್ಣೀಕರಣಗೊಳಿಸ್ತವೆ, ಅಂದರೆ ಅವುಗಳ ಬಣ್ಣವನ್ನು ಬದಲಾವಣೆ ಮಾಡ್ತವೆ ವಿದ್ಯಾರ್ಥಿಗಳೇ. ಮೀಥೇನ್ ಮತ್ತು ಕ್ಲೋರಿನ್ 20ನೇ ಪ್ರಶ್ನೆ, ಮೀಥೇನ್ ಮತ್ತು ಕ್ಲೋರಿನ್ ನಡುವಿನ ಕ್ರಿಯೆಯನ್ನು ಆದೇಶನ ಕ್ರಿಯೆ ಎಂದು ಕರೆಯಲು ಕಾರಣವೇನು?
ಏಕೆಂದರೆ ಕ್ಲೋರಿನ್ನು ಮೀಥೇನ್ನಲ್ಲಿರುವ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸಿ ಕ್ಲೋರೋ ಮೀಥೇನ್ ಮತ್ತು ಹೈಡ್ರೋಜನ್ ಕ್ಲೋರೈಡನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಕ್ಲೋರಿನ್ನು ಮೀಥೇನ್ನಲ್ಲಿರುವ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸಿ ಹೈಡ್ರೋಜನ್ ಕ್ಲೋರೈಡ್ ಹೈಡ್ರೋಕ್ಲೋರಿಕ್ ಆಮ್ಲ ಆಗಿದೆ. ಅದರ ಜೊತೆಗೆ ಕ್ಲೋರೋ ಮೀಥೇನನ್ನು ಉತ್ಪತ್ತಿ ಮಾಡಿದೆ. ಆದ್ದರಿಂದ ಇದಕ್ಕೆ ನಾವು ಆದೇಶನ ಕ್ರಿಯೆ ಅಂತ ಕರಿತೀವಿ. CH4 + Cl2 gives rise to CH3Cl + HCl. ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಈ ಕ್ರಿಯೆ ನಡೆಯುತ್ತೆ. ವಿದ್ಯಾರ್ಥಿಗಳೇ, ಒಂದು ಚಿಕ್ಕ ಸೋಡಿಯಂ ತುಂಡನ್ನು ಎಥನಾಲ್ನಲ್ಲಿ ಹಾಕಿದಾಗ ಏನಾಗುತ್ತೆ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ಅಂದರೆ 2CH3CH2OH + 2Na gives rise to 2CH3CH2ONa + H2. ಅಂದರೆ CH3CH2ONa ಅನ್ನು ನಾವು ಸೋಡಿಯಂ ಎಥಾಕ್ಸೈಡ್ ಅಂತ ಕರಿತೀವಿ. ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗಿದೆ. ಇನ್ನು 22ನೇ ಪ್ರಶ್ನೆ, ಎಥನೋಯಿಕ್ ಆಮ್ಲವನ್ನು ಸೋಡಿಯಂ ಕಾರ್ಬೊನೇಟಿಗೆ ಸೇರಿಸಿದಾಗ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಅದನ್ನು ಯಾವ ಪರೀಕ್ಷೆಯಿಂದ ಗುರುತಿಸಬಹುದು? ಇಲ್ಲಿ ಎಥನೋಯಿಕ್ ಆಮ್ಲವನ್ನು ಸೋಡಿಯಂ ಕಾರ್ಬೊನೇಟಿಗೆ ಸೇರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತೆ. ಈ ಅನಿಲವನ್ನು ಪರೀಕ್ಷೆ ಮಾಡೋದಕ್ಕೆ ಸುಣ್ಣದ ತಿಳಿ ನೀರಿನಲ್ಲಿ ಈ ಅನಿಲವನ್ನು ಕಾರ್ಬನ್ ಡೈಆಕ್ಸೈಡನ್ನು ಹಾಕಿದಾಗ ಹಾಲಿನಂತೆ ಬೆಳ್ಳಗಾಗುತ್ತೆ. 2CH3COOH + Na2CO3 gives rise to 2CH3COONa + H2O + CO2. ಇನ್ನು 23ನೇ ಪ್ರಶ್ನೆ, ಸಹವೇಲೆನ್ಸಿಯ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಏಕೆ? ಅದರಲ್ಲಿ ಇನ್ನೊಂದು B, ಕಾರ್ಬನ್ ಸಾಮಾನ್ಯವಾಗಿ ಸಹವೇಲೆನ್ಸಿ ಬಂಧವುಳ್ಳ ಸಂಯುಕ್ತಗಳನ್ನೇ ಉಂಟು ಮಾಡುತ್ತದೆ ಏಕೆ? ಈಗ ಒಂದನೇದು ಸಹವೇಲೆನ್ಸಿ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿದ್ದಾವೆ ಏಕೆಂದರೆ ಈ ಒಂದು ಪರಮಾಣುಗಳ ನಡುವೆ ಎಲೆಕ್ಟ್ರಾನುಗಳು ಹಂಚಿಕೆ ಆಗಿರುತ್ತೆ. ಸಹವೇಲೆನ್ಸಿ ಬಂಧ ಅಂದರೆ ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಉಂಟಾಗುವ ಬಂಧ. ಆ ಸಹವೇಲೆನ್ಸಿ ಸಂಯುಕ್ತಗಳು ಅಂದರೆ ಅವುಗಳ ನಡುವೆ ಎಲೆಕ್ಟ್ರಾನುಗಳ ಹಂಚಿಕೆ ಆಗಿರುತ್ತೆ. ಎಲೆಕ್ಟ್ರಾನುಗಳ ಹಂಚಿಕೆ ಆದಾಗ ವಿದ್ಯುದಾವೇಶ ಕಣಗಳು ಉಂಟಾಗೋದಿಲ್ಲ. ಆದ್ದರಿಂದ ಅವು ವಿದ್ಯುತ್ತಿನ ದುರ್ಬಲ ವಾಹಕ ಆಗ್ತವೆ. ಅಂದರೆ ಪರಮಾಣುಗಳ ನಡುವೆ ಎಲೆಕ್ಟ್ರಾನುಗಳ ಹಂಚಿಕೆ ಆಗಿರುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಧನ ಮತ್ತು ಋಣ ಆವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹವೇಲೆನ್ಸಿ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗ್ತವೆ. ವಿದ್ಯಾರ್ಥಿಗಳೇ, ಇನ್ನು ಕಾರ್ಬನ್ ಸಾಮಾನ್ಯವಾಗಿ ಸಹವೇಲೆನ್ಸಿ ಬಂಧವುಳ್ಳ ಸಂಯುಕ್ತಗಳನ್ನೇ ಉಂಟು ಮಾಡುತ್ತೆ. ಯಾಕಂದರೆ ಕಾರ್ಬನ್ 4 ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ಹೊಂದಿದೆ. ಕಾರ್ಬನ್ 4 ಎಲೆಕ್ಟ್ರಾನುಗಳನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಏಕೆಂದರೆ 4 ಹೆಚ್ಚುವರಿ ಎಲೆಕ್ಟ್ರಾನುಗಳನ್ನು ಅದು ಹಿಡಿದಿಟ್ಟುಕೊಳ್ಳಲು ಕಷ್ಟ ಸಾಧ್ಯ ಆಗುತ್ತೆ. ಕಾರ್ಬನ್ನಿನ 4 ಎಲೆಕ್ಟ್ರಾನುಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಬೇಕಾಗುತ್ತೆ. ಆದ್ದರಿಂದ ಇದು 4 ಎಲೆಕ್ಟ್ರಾನುಗಳನ್ನು ಸುಲಭವಾಗಿ ಹಂಚಿಕೊಂಡು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತೆ. ಕಾರ್ಬನ್ 4 ಎಲೆಕ್ಟ್ರಾನುಗಳನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. 4 ಹೆಚ್ಚುವರಿ ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಟುಕೊಳ್ಳಲು ಆಗೋದಿಲ್ಲ. ಕಾರ್ಬನ್ 4 ಎಲೆಕ್ಟ್ರಾನನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ. ಆದ್ದರಿಂದ 4 ಎಲೆಕ್ಟ್ರಾನುಗಳನ್ನು ಸುಲಭವಾಗಿ ಹಂಚಿಕೊಂಡು ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತೆ. ವಿದ್ಯಾರ್ಥಿಗಳೇ, ಇನ್ನು 3 ಅಂಕದ ಪ್ರಶ್ನೆಗಳು. ಒಂದನೇದು, ಸಾವಯವ ಸಂಯುಕ್ತಗಳಲ್ಲಿ ಕ್ರಿಯಾ ಗುಂಪುಗಳು ಎಂದರೇನು? ಈ ಸಂಯುಕ್ತಗಳ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ. ಒಂದನೇದು CH3CH2OH, ಎರಡನೇದು CH3COOH ಮತ್ತು ಅದರಲ್ಲಿ B, ಸಾಬೂನು ಮತ್ತು ಮಾರ್ಜಕಗಳಿರುವ ಒಂದು ವ್ಯತ್ಯಾಸವನ್ನು ತಿಳಿಸಿ. ಸಾವಯವ ಸಂಯುಕ್ತ ಕ್ರಿಯಾ ಗುಂಪು ಅಂದರೆ ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣು ಗುಂಪುಗಳನ್ನು ಹೊಂದಿರುತ್ತೆ. ಅದನ್ನು ನಾವು ಕ್ರಿಯಾ ಗುಂಪುಗಳು ಅಂತ ಕರಿತೀವಿ. ಕ್ರಿಯಾ ಗುಂಪುಗಳು ಅಂದರೆ ಕಾರ್ಬನ್ ಸಂಯುಕ್ತದಲ್ಲಿ ವಿಶಿಷ್ಟ ಗುಣಗಳನ್ನು ಉಂಟು ಮಾಡ್ತಕ್ಕಂಥ
ಬೇರೆ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಒಂದು ಪರಮಾಣು ಗುಂಪನ್ನು ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ. ಇಲ್ಲಿ CH3 CH2OH ಅಲ್ಲಿ OH ಒಂದು ಕ್ರಿಯಾ ಗುಂಪು, ಅದು ಆಲ್ಕೋಹಾಲ್. CH3COOH ಅಸಿಟಿಕ್ ಆಮ್ಲ ಅಥವಾ ಎಥೋನೈಕ್ ಆಮ್ಲ. ಇದರಲ್ಲಿ COOH ಒಂದು ಕಾರ್ಬಾಕ್ಸಿಲಿಕ್, COOH ಒಂದು ಕ್ರಿಯಾ ಗುಂಪು, ಇದು ಕಾರ್ಬಾಕ್ಸಿಲಿಕ್ ಆಮ್ಲ. ಸಾಬೂನು ಮತ್ತು ಮಾರ್ಜಕಗಳಿರುವ ಒಂದು ಪ್ರಮುಖ ವ್ಯತ್ಯಾಸ ಅಂದರೆ, ಸಾಬೂನುಗಳು ನೀರಿನ ಗಡುಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳೊಂದಿಗೆ ಸುಲಭವಾಗಿ ಒತ್ತಡವನ್ನು ಕೊಡೋದಿಲ್ಲ, ಅದರಿಂದ ನೊರೆಯನ್ನು ಉಂಟು ಮಾಡಲ್ಲ, ಅದರಿಂದ ಗಡುಸಿನೊಂದಿಗೆ ಸುಲಭವಾಗಿ ನೊರೆ ಕೊಡುವುದಿಲ್ಲ. ಮಾರ್ಜಕಗಳು ಗಡುಸುತನಕ್ಕೆ ಕಾರಣ ಆಗಿರ್ತಕ್ಕಂಥ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳೊಂದಿಗೆ ಒತ್ತಡ ಕ್ರಿಯೆಯನ್ನು ಉಂಟು ಮಾಡಿ ಗಡುಸು ನೀರಿನೊಂದಿಗೆ ನೊರೆ ಕೊಡ್ತವೆ, ಸುಲಭವಾಗಿ ಸ್ವಚ್ಛಗೊಳಿಸ್ತವೆ ಬಟ್ಟೆಯನ್ನು. ಆದರೆ ಸಾಬೂನುಗಳು ಗಡುಸು ನೀರಿನೊಂದಿಗೆ ನೊರೆಯನ್ನು ಕೊಡೋದಿಲ್ಲ, ಅದರಿಂದ ಸಾಬೂನು ನಷ್ಟ ಆಗುತ್ತೆ ವಿದ್ಯಾರ್ಥಿಗಳು. ಇದು ಸಾಬೂನು ಮತ್ತು ಮಾರ್ಜಕಗಳಿರುವ ಪ್ರಮುಖ ವ್ಯತ್ಯಾಸ. ಇನ್ನು ಕೆಳಗಿನವುಗಳಿಗೆ ಕಾರಣ ಕೊಡಿ. ಒಂದನೇದು, ಕಾರ್ಬನ್ ಧಾತು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಎರಡನೇದು, ಲೋಹದ ತಟ್ಟೆಯ ಮೇಲೆ ಮಸಿ ಸಂಗ್ರಹ ಕಂಡು ಬಂದಾಗ ಬರ್ನರ್ನ ತಳಭಾಗದಲ್ಲಿರುವ ಕಿಂಡಿಯನ್ನು ಸರಿಹೊಂದಿಸಬೇಕು. ಏಕೆ? ಮಾರ್ಜಕಗಳನ್ನು ಬಳಸುವುದರಿಂದ ನೀರಿನ ಮಾಲಿನ್ಯವಾಗುತ್ತೆ. ಒಂದನೇದು, ಕಾರ್ಬನ್ ಧಾತು ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡುತ್ತೆ. ಯಾಕೆ ಅಂದರೆ ಕಾರ್ಬನ್ ಅತಿ ಹೆಚ್ಚು ವೈವಿಧ್ಯಮಯ ಸಂಯುಕ್ತಗಳನ್ನು ಆಗಲೇ ಹೇಳ್ದಂಗೆ ಉಂಟು ಮಾಡಲು ಕಾರಣ ಅದರ ಎರಡು ಪ್ರಮುಖ ಗುಣಗಳಾಗಿರ್ತಕ್ಕಂಥ ಟೆಟ್ರಾವೇಲೆನ್ಸಿ ಮತ್ತು ಕೆಟನೀಕರಣ ಅಂತಕ್ಕಂಥ ಎರಡು ಪ್ರಮುಖ ಗುಣಗಳನ್ನು ಹೊಂದಿರೋದ್ರಿಂದ ಅತಿ ಹೆಚ್ಚು ವೈವಿಧ್ಯಮಯ ಗುಣಗಳನ್ನು ಉಂಟಾಗುತ್ತೆ. ಅದನ್ನು ಆಗಲೇ ಹೇಳಿದ್ದೀನಿ, ಚರ್ಚಿಸಿದ್ದೀನಿ ವಿದ್ಯಾರ್ಥಿಗಳು ನಿಮ್ಮ ಹತ್ರ. ಇನ್ನು ಮನೆಯಲ್ಲಿ ಬಳಸುವ ಅಡಿಗೆ ಅನಿಲ, ಸೀಮೆಎಣ್ಣೆ ಸ್ಟವ್ಗಳಿಗೆ ಗಾಳಿ ಪೂರೈಸಲು ಆಕ್ಸಿಜನ್ ಪೂರೈಕೆ ಮಾಡೋದಕ್ಕೆ ದ್ವಾರಗಳಿದ್ದು ಗಾಳಿಯು ಒಳಹರಿವು ಹೆಚ್ಚು ಸಾಕಷ್ಟು ಆಕ್ಸಿಜನ್ ಪೂರೈಕೆಯಾದಾಗ ಮಿಶ್ರಣ ದಹಿಸಿ ಸ್ವಚ್ಛ ನೀಲಿ ಜ್ವಾಲೆಯೊಂದಿಗೆ ಉರಿಯುತ್ತೆ. ಆದರೆ ಆಕ್ಸಿಜನ್ ಆ ಒಂದು ಗಾಳಿಯ ಪೂರೈಸಲು ದ್ವಾರಗಳು ಮುಚ್ಚಿದರೆ ಅಥವಾ ಆ ತಳಭಾಗದಲ್ಲಿ ಕಿಂಡಿ ಮುಚ್ಚಿದರೆ ಅಥವಾ ಅದರಲ್ಲಿ ಏನಾದರೂ ಕಟ್ಟಿಕೊಂಡಿದ್ದರೆ, ಕಿಂಡಿ ಒಳಗಡೆ ಏನಾದರೂ ಕಸರು ಕಟ್ಟಿಕೊಂಡಿದ್ದರೆ ಗಾಳಿ ಆಕ್ಸಿಜನ್ ಪೂರೈಕೆ ಆಗೋದಿಲ್ಲ. ಆವಾಗ ಅಪೂರ್ಣ ದಹನ ಉಂಟಾಗಿ ಹಳದಿ ಬಣ್ಣದಲ್ಲಿ ಜ್ವಾಲೆ ಉರಿದು ಲೋಹದ ತಟ್ಟೆಯ ಮೇಲೆ ಮಸಿ ಸಂಗ್ರಹ ಆಗುತ್ತೆ. ಆದ್ದರಿಂದ ಬರ್ನರ್ನ ತಳಭಾಗದಲ್ಲಿರುವ ಕಿಂಡಿಯನ್ನು ನಾವು ಸರಿಹೊಂದಿಸಬೇಕು. ಈ ಮಾರ್ಜಕಗಳಲ್ಲಿನ ರಾಸಾಯನಿಕಗಳು ಜೈವಿಕವಾಗಿ ಶಿಥಿಲೀಯವಲ್ಲ, ಅಂದರೆ ಜೈವಿಕ ವಿಘಟನಾ ಕ್ರಿಯೆಗೆ ಒಡೆಯೋದಿಲ್ಲ. ಆದ್ದರಿಂದ ನೀರಿನ ಮಾಲಿನ್ಯ ಉಂಟಾಗುತ್ತೆ. ಆದ್ದರಿಂದ ಮಾರ್ಜಕಗಳನ್ನು ಬಳಸೋದ್ರಿಂದ ನೀರಿನ ಮಾಲಿನ್ಯ ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಈಗ ಎಸ್ಟರೀಕರಣ ಕ್ರಿಯೆ ಅಂದ್ರೇನು? ಎಸ್ಟರೀಕರಣ ಕ್ರಿಯೆಯಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಪಾತ್ರ ಏನು? ಎರಡನೇದು ಸಾಬೂನೀಕರಣ ಅಂದ್ರೇನು? ಈ ಕ್ರಿಯೆಯ ಸಮೀಕರಣ ಬರೆಯಿರಿ. ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳು ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದ ಸಮ್ಮುಖದಲ್ಲಿ ವರ್ತಿಸಿ ಮಧುರ ಪರಿಮಳವುಳ್ಳ ಎಸ್ಟರ್ಗಳನ್ನು ಉಂಟು ಮಾಡ್ತಾರೆ. ಈ ಕ್ರಿಯೆಯನ್ನು ನಾವು ಎಸ್ಟರೀಕರಣ ಅಂತ ಕರಿತೀವಿ. ಇಲ್ಲಿ ಎಸ್ಟರ್ಗಳು ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಕ್ರಿಯೆಯ ವೇಗವನ್ನು ಹೆಚ್ಚಿಸೋದಕ್ಕೆ ಕ್ರಿಯಾವರ್ಧಕವಾಗಿ ವರ್ತಿಸುತ್ತೆ. ಈಗ CH3COOH ಪ್ಲಸ್ CH3CH2OH ಗಿವ್ಸ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ನಮಗೆ CH3COO C2H5COOCH3 ಎಸ್ಟರ್ ಉಂಟಾಗುತ್ತೆ. ಎಸ್ಟರೀಕರಣ ಕ್ರಿಯೆಯಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲ ಕ್ರಿಯಾವರ್ಧಕವಾಗಿ ವರ್ತಿಸುತ್ತೆ. ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳನ್ನು ಉಂಟು ಮಾಡುತ್ತೆ. ಇದನ್ನು ನಾವು ಸಾಬೂನೀಕರಣ ಕ್ರಿಯೆ ಅಂತ ಕರಿತೀವಿ. ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣವನ್ನೇ ಸಾಬೂನು ಅಂತ ಕರಿತೀವಿ. CH3COO C2H5 ಗಿವ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ NaOH ಒಂದಿಗೆ ವರ್ತಿಸಿ C2H5OH ಪ್ಲಸ್ CH3COO Na
ಸೋಡಿಯಂ ಅಸಿಟೇಟ್ ಉಂಟಾಗುತ್ತೆ. ಇನ್ನು HCl, ಇನ್ನು 4ನೇ ಪ್ರಶ್ನೆ, HCl ಮತ್ತು CH3COOH ಇವುಗಳಲ್ಲಿ ದುರ್ಬಲ ಆಮ್ಲ ಯಾವುದು, ಏಕೆ? ಚಟುವಟಿಕೆಯೊಂದಿಗೆ ವಿವರಿಸಿ. ಎಥನೋಯಿಕ್ ಆಮ್ಲ ಅಂದರೆ CH3COOH ದುರ್ಬಲ ಆಮ್ಲ, ಏಕೆಂದರೆ ಇದು ಸಂಪೂರ್ಣವಾಗಿ ಅಯಾನುಗಳನ್ನು ವಿಯೋಜನೆಗೆ ಒಳಪಡಿಸೋದಿಲ್ಲ. ಇಲ್ಲಿ ಇದರ ಚಟುವಟಿಕೆ ಅಂದರೆ 1ನೇ ಚಟುವಟಿಕೆ, ಸತುಲೋಹವನ್ನು HCl ಅಥವಾ CH3COOH ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಸಿಟಿಕ್ ಆಮ್ಲಗಳೊಂದಿಗೆ ಸೇರಿಸಿದಾಗ HCl ಆಮ್ಲದಲ್ಲಿ ಹೈಡ್ರೋಜನ್ ವೇಗವಾಗಿ ಬಿಡುಗಡೆಗೊಂಡರೆ ಈ ಅಸಿಟಿಕ್ ಆಮ್ಲ CH3COOH ಆಮ್ಲದಲ್ಲಿ ಹೈಡ್ರೋಜನ್ ನಿಧಾನವಾಗಿ ಬಿಡುಗಡೆಗೊಳ್ಳುತ್ತೆ. ಆದ್ದರಿಂದ ಎಥನೋಯಿಕ್ ಆಮ್ಲ CH3COOH ದುರ್ಬಲ ಆಮ್ಲ. ಇನ್ನೊಂದು pH ಪರೀಕ್ಷೆ. pH ಕಾಗದವನ್ನು ಬಳಸಿದಾಗ HClನಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು, pH ಕಾಗದದ ಗಾಢ ಕೆಂಪು ಬಣ್ಣ ಅಂದರೆ ಡಾರ್ಕ್ ರೆಡ್ ಕೆಂಪು ಬಣ್ಣವನ್ನು ತೋರಿಸುತ್ತೆ. ಅಂದರೆ ಅದು ಸ್ಟ್ರಾಂಗ್ ಆಸಿಡ್ ಅಂದರೆ ಪ್ರಬಲ ಆಮ್ಲ. ಆ ಚಿತ್ರದಲ್ಲಿ ನೀವು 0.1 ಅಂದರೆ 1 ಅಂಕೆಯನ್ನು pH ವ್ಯಾಲ್ಯೂಯನ್ನು ತೋರಿಸುತ್ತೆ, ಅಂದರೆ ಇದು ಪ್ರಬಲ ಆಮ್ಲ. CH3COOHನಲ್ಲಿ ಕಾಗದ ತಿಳಿ ಕೆಂಪು ಬಣ್ಣವನ್ನು ಹೊಂದಿರುತ್ತೆ. ಆದ್ದರಿಂದ ಎಥನೋಯಿಕ್ ಆಮ್ಲ ತಿಳಿ ಕೆಂಪು ಬಣ್ಣ ತುದಿಯಲ್ಲಿ ಇರುತ್ತೆ, ಅಂದರೆ 6.5ರ ಆಸುಪಾಸಿನಲ್ಲಿ pH ವ್ಯಾಲ್ಯೂ ಇರುತ್ತೆ. ಆದ್ದರಿಂದ ಈ CH3COOH ಕಾಗದ ತಿಳಿ ಕೆಂಪು ಪೇಲ್ ರೆಡ್ ಕಲರಲ್ಲಿ ಹೊಂದಿರೋದ್ರಿಂದ ಇದು ಎಥನೋಯಿಕ್ ಆಮ್ಲ ದುರ್ಬಲ ಆಮ್ಲ ಅಂತ ಇದರಿಂದ ತಿಳಿಯುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಸಾಬೂನುಗಳು ಹೇಗೆ ಸ್ವಚ್ಛಗೊಳಿಸ್ತವೆ, ಆಮೇಲೆ ಮಿಸಲ್ಗಳ ರಚನೆ ಹೇಗೆ ಉಂಟಾಗುತ್ತೆ, ಆಮೇಲೆ ಮಾರ್ಜಕಗಳು, ಸಾಬೂನು ಮತ್ತು ಮಾರ್ಜಕಗಳಿಗಿರುವ ವ್ಯತ್ಯಾಸಗಳು, ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಒಂದು ಪಠ್ಯದಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸಿದ್ದೀವಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.